ಈ ಇಷ್ಟು ವಿಚಾರಗಳ ಜೊತೆಗೆ ನಾವು ಈ ಗ್ರೂಪ್ ಡಿಸ್ಕಷನ್ನಲ್ಲಿ ಯಾವಾಗಲೂ ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಳ್ಬೇಕು, ಚಟುವಟಿಕೆಗಳಲ್ಲಿ ಚರ್ಚೆಗಳನ್ನು ಮಾಡ್ತಾ ಹೋಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಗುಂಪಿನಲ್ಲಿರುವಂತಹ ಇತರರು ಕೂಡ ತಮ್ಮ ವ್ಯಕ್ತಿತ್ವದ ವಿಶಿಷ್ಟ ಅಂಶಗಳನ್ನು ಗುರುತಿಸುವ ಹಾಗೆ ಮಾತನಾಡುವಂತಹ ಕಲೆಯನ್ನು ನಾವು ಕರಗತ ಮಾಡಿಕೊಳ್ಬೇಕಾಗತ್ತೆ. ಜೊತೆಗೆ ತಜ್ಞರ ಸಮಿತಿಯ ಮುಂದೆ ಸದಸ್ಯರ ಮೇಲೆ ಪ್ರಭಾವ ಬೀರುವಂತೆ ಮಾತನಾಡುವಂತಹ ಶೈಲಿಯನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಹೌದಲ್ಲ? ಸೊ ಹಾಗಾಗಿ ನೀವು ವಿದ್ಯಾರ್ಥಿ ದೆಸೆಯಿಂದಲೇ ನೀವು ಒಂದಷ್ಟು ಗ್ರೂಪ್ಗಳನ್ನು ಮಾಡಿಕೊಂಡು ಇಂತಹ ವಿಚಾರಗಳನ್ನು ಚರ್ಚಾಕೂಟಗಳಾಗಿ ಮಾಡಿಕೊಂಡು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಈ ಮುಂದೆ ನೀವೇನು ಉದ್ಯೋಗದ ನಿರೀಕ್ಷೆಯಲ್ಲಿ ಹೋಗ್ತೀರಿ, ಕೆಲಸಗಳನ್ನು ಹುಡುಕೊಂಡು ಅಥವಾ ಇನ್ನೇನೋ ಮಾಡುತ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಿರೀಕ್ಷೆಯಲ್ಲಿ ಇರ್ತೀರಿ ಅಂತ ಹೇಳಿದ್ರೆ, ಈ ಒಂದು ಪ್ರಾಕ್ಟೀಸ್ ಇದೆಯಲ್ಲ ನಿಮಗೆ, ಈ ಒಂದು ಪ್ರಯತ್ನಗಳು ನಿಮಗೆ ಅಲ್ಲಿ ಹೆಚ್ಚು ಫಲಿತಾಂಶವನ್ನು ಒಳ್ಳೆಯ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇದಿಷ್ಟು ಉದ್ಯೋಗಾಕಾಂಕ್ಷಿಗಳಿಗೆ ಸಮೂಹ ಚರ್ಚೆಯಲ್ಲಿ ಹೇಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿರುವಂತಹ ಪ್ರಮುಖವಾದಂತಹ ಅಂಶಗಳು. ಇನ್ನು ಮನರಂಜನಾ ಮಾಧ್ಯಮವಾಗಿರ್ತಕ್ಕಂತಹ FM ರೇಡಿಯೋಗಳಲ್ಲಿ ಮಾತನಾಡುವುದು ಹೇಗೆ ನಾವು ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅನ್ನೋದಕ್ಕಾಗಿ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ರೇಡಿಯೋದಲ್ಲಿಯೂ ಕೂಡ ನಾವು ಧ್ವನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ಧ್ವನಿ, ಸ್ವರ ಮತ್ತು ಮಾತನಾಡುವ ಶೈಲಿಯನ್ನು ನಾವು ಹೇಗೆ ಅಳವಡಿಸ್ಕೊಂಡ್ರೆ ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತೀವಿ ಮತ್ತು ಮನರಂಜನೆಯನ್ನು ಒದಗಿಸ್ತಾ ನಮ್ಮ ಉದ್ದೇಶಗಳನ್ನು ಜನರಿಗೆ ತಲುಪಿಸ್ತೀವಿ, ಶ್ರೋತೃಗಳಿಗೆ ಅನ್ನೋದನ್ನು ಹೇಳುವಂತಹ ಪ್ರಯತ್ನ ಈ ಒಂದು ಭಾಗದಲ್ಲಿ ಈ ಎರಡನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. ಧ್ವನಿ ಹಾಗೂ ಉಚ್ಚಾರಣೆ ಹೇಗಿರಬೇಕು ಅಂತ. ಸ್ಪಷ್ಟ ಧ್ವನಿ ಇರಬೇಕು, ಕೇಳುವವರಿಗೆ ಸುಲಭವಾಗಿ ಅರ್ಥೈಸಿಕೊಳ್ಳುವ ಹಾಗೆ ಇರಬೇಕು ಅನ್ನುವಂಥದ್ದು. ಜೊತೆಗೆ ಉಚ್ಚಾರವನ್ನು ಮಾಡುವಾಗ ನಿಯಂತ್ರಣ ಇರಬೇಕು ಅಂತ. ನುಡಿಗಳ ಭಾವಾನುಭವವನ್ನು ಒಳಗೊಂಡಂತೆ ಉಚ್ಚರಿಸುವಂತಹ ಶೈಲಿ ನಮಗೆ ಕರಗತವಾಗಿರಬೇಕು. ಜೊತೆಗೆ ಸ್ವರ ಮತ್ತು ಲಯ, ನಮ್ಮ ಪದಗಳ ಲಾಲಿತ್ಯದ ಮೇಲೆ ಕೇಳುಗರು ನಮ್ಮ ಒಂದು ಮಾತುಗಳನ್ನು ಆಲಿಸ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಧ್ವನಿ ಹಾಗೂ ಉಚ್ಚಾರಗಳಲ್ಲಿ ಸ್ಪಷ್ಟತೆ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಸ್ಪಷ್ಟವಾದ ಧ್ವನಿ ಇತ್ತು ಅಂತ ಹೇಳಿದ್ರೆ ಕೇಳುಗರು ಖಂಡಿತವಾಗ್ಲೂ ನಮ್ಮ ಆ ಒಂದು ಕಾರ್ಯಕ್ರಮವನ್ನು ಕೇಳೋದಕ್ಕೆ ಆಸೆ ಪಡ್ತಾರೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಉಚ್ಚಾರಣೆಯಲ್ಲಿ ನಿಯಂತ್ರಣ, ಕಂಟ್ರೋಲಿಂಗ್ ಇರಬೇಕು. ಆ ಕಂಟ್ರೋಲಿಂಗ್ ಹೇಗಿರಬೇಕು ಅಂತ ಹೇಳಿದ್ರೆ ಭಾವಾನುಭವವನ್ನು ಒಳಗೊಂಡು ಉಚ್ಚರಿಸುವ ರೀತಿಯಲ್ಲಿ ಇರಬೇಕು. ಜೊತೆಗೆ ಸ್ವರ ಮತ್ತು ಲಯಗಳ ಆ ಒಂದು ಮಿಳಿತ ಇದೆಯಲ್ಲ, ಅದು ಹಿತವಾಗಿರಬೇಕು ಕೇಳುವವರಿಗೆ. ಸ್ವರಗಳ ಶೈಲಿ ಹೇಗಿರಬೇಕು ಅಂತ ಹೇಳಿದ್ರೆ ವಿಷಯಕ್ಕೆ ಸೂಕ್ತವಾಗಿ ನಾವು ಯಾವ ವಿಚಾರಗಳನ್ನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಥವಾ ಆ ದಿನದ ನಮ್ಮ ಕಾರ್ಯಕ್ರಮದ ಟಾಪಿಕ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಹಾಸ್ಯಾಸ್ಪದ ಅಥವಾ ಗಂಭೀರವಾದ ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾವವನ್ನು ಸರಿದೂಗಿಸ್ಕೊಂಡು ಹೇಳುವಂತಹ ಶೈಲಿ ನಮಗೆ ಕರಗತವಾಗಿರಬೇಕು. ಇನ್ನು ಲಯ ಅಂತ ಬಂತು ಅಂತ ಹೇಳಿದ್ರೆ ವ್ಯಂಗ್ಯಾತ್ಮಕವಾಗಿ, ತಾತ್ಕಾಲಿಕವಾಗಿ ಕೇಳುಗರನ್ನು ಆಕರ್ಷಕವಾಗಿರುವ ರೀತಿಯಲ್ಲಿ ಅದನ್ನು ನಾವು ಬಳಸ್ಕೋಬೇಕಾಗತ್ತೆ. ಭಾಷೆ ಬಳಕೆ ಮತ್ತು ಭಾಷಾ ಸ್ಪಷ್ಟತೆ. ಭಾಷೆಯ ಬಳಕೆ ಮತ್ತು ಭಾಷಾ ಸ್ಪಷ್ಟತೆ ಅಂತ ಹೇಳಿದ್ರೆ ಸಾಧಾರಣ ಕನ್ನಡ ಬಳಸೋದ್ರಿಂದ ದಿನನಿತ್ಯದ ಭಾಷೆ ನೀವು, ನಾವು, ನಮ್ಮ ಪದ ಬಳಕೆಯಲ್ಲಿ ಇರಬೇಕಾಗುತ್ತೆ. ವಾಕ್ಯ ರಚನೆ ಸರಳಗೊಳಿಸಬೇಕು. ಜೊತೆಗೆ ಅರ್ಥದಲ್ಲಿ ಗೊಂದಲ ಆಗದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿಯು ಕೂಡ ನಮ್ಮಲ್ಲಿರುತ್ತೆ. ಹಾಗಾಗಿ ಭಾಷೆಯ ಸ್ಪಷ್ಟತೆ, ಮಾಧುರ್ಯ, ಲಯ, ತಾಳಕ್ಕೆ ತಕ್ಕ ಹಾಗೆ ಆ ಟಾಪಿಕ್ ಏನು ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತಹ ಹಾವಭಾವಗಳಲ್ಲಿಯೇ ನಾವು ನಮ್ಮ ಧ್ವನಿಯ ಮೂಲಕ ಅವರನ್ನು ತಲುಪಿಸುವ ಕೆಲಸವನ್ನು ಮಾಡಬೇಕಾಗಿರೋದ್ರಿಂದ ಇಷ್ಟು ಕೌಶಲ್ಯಗಳನ್ನು ನಾವು ಅಭ್ಯಾಸ ಮಾಡ್ತಾನೆ ಇರಬೇಕಾಗುತ್ತೆ. ಜೊತೆಗೆ ಸಂಭಾಷಣಾ ನಿರ್ವಹಣೆಯನ್ನು ಹೇಗೆ ಮಾಡೋದು ಅಂತ ಅಂದರೆ ಸಂಭಾಷಣೆಯಲ್ಲಿ ಸಮಯ ಪಾಲನೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ನಾವು ನಿರ್ವಹಿಸುವಂತಹ ಸಾಮರ್ಥ್ಯ ಹೊಂದಿರಬೇಕು. ಜೊತೆಗೆ ಕೇಳುಗರ ಪ್ರಕ್ರಿಯೆಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ನೀವು ಆಲ್ಮೋಸ್ಟ್ ನೋಡಿರ್ತೀರಿ, ಫೋನ್ ಕಾಲ್ಸ್ ಮಾಡೋದ್ರ ಮೂಲಕ
ಶ್ರೋತೃಗಳೊಟ್ಟಿಗೆ ಮಾತನಾಡ್ತಾ ಇರ್ತಾರೆ ರೇಡಿಯೋ ಜಾಕಿಗಳೆಲ್ಲ. ಸೊ ಆ ರೀತಿಯಾಗಿ ಇರ್ತಕ್ಕಂಥದ್ದು. ಆ ಕೇಳುಗರೊಂದಿಗೆ ಸಂವಾದದ ಕರೆಗಳನ್ನು ಮಾಡುವಂಥದ್ದು, ಸಂದರ್ಶನಗಳನ್ನು ಮಾಡುವಂಥದ್ದು, ಸಂದೇಶಗಳನ್ನು ಸುಗಮಗೊಳಿಸುವಂತಹ ಇದಿಷ್ಟು ತರಬೇತಿಯನ್ನು ನಾವು ಪಡ್ಕೊಂಡು ಆ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದನ್ನು ನಾವು ಕಲಿಬೇಕಾಗುತ್ತೆ. ಜೊತೆಗೆ ಪ್ರಿಪ್ರೇಷನ್ ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಮಾತನಾಡುವಂತಹ ವಿಚಾರ ಏನಿದೆ, ವಿಷಯ ಏನಿದೆ, ಅದರ ಬಗ್ಗೆ ಒಂದು ಟಿಪ್ಪಣಿಯನ್ನು ಸಿದ್ಧಗೊಳಿಸ್ಕೋಬೇಕಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ಕಟುವಾದ ಶಬ್ದಗಳನ್ನು ಹೊರತುಪಡಿಸಿ, ನೋಡಿ, ಕಟುವಾದ ಅಂದರೆ ಹರ್ಟ್ ಆಗುವ ರೀತಿಯಲ್ಲಿ ಇರಬಾರ್ದು. ಯಾವುದೇ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ನಾವು ಮುಂದೆ ಇರೋದಿಲ್ಲ ಶ್ರೋತೃಗಳಿಗೆ. ಹಾಗಾಗಿ ರೇಡಿಯೋ ಮೂಲಕ ನಾವು ಸಂವಹನವನ್ನು ಮಾಡ್ತಾ ಇದ್ದೀವಿ ಅಂದಾಗ ಅದು ಮಧುರವಾಗಿರಬೇಕು ಕೇಳಲಿಕ್ಕೆ. ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಾ ಇರಬೇಕೇ ಹೊರತು ನೇರವಾಗಿ ಹೇಳ್ಬಿಟ್ಟು ಏನೋ ಒಂದು ಮಾಡಿಬಿಡ್ತೀನಿ ಅಂತಲ್ಲ. ಅದಕ್ಕೆ ಭಾಷಾ ಶುದ್ಧಿ ನಮಗೆ ಸ್ಪಷ್ಟವಾಗಿ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಹೌದಲ್ಲ? ಹಾಗಾಗಿ ಅದು ಟಿಪ್ಪಣಿಯನ್ನು ತಯಾರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಮಧುರವಾದಂತಹ ಮಾರ್ಗದಲ್ಲಿಯೇ ನಾವು ಅದನ್ನು ನಮ್ಮ ಏನು ಹೇಳಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆ ವಿಚಾರಗಳನ್ನು ತಲುಪಿಸುವ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಹೇಗೆ? ತಂತ್ರಜ್ಞಾನವೂ ಕೂಡ ಬೇಕು ನಮಗೆ, ಹೌದಲ್ಲ? ರೇಡಿಯೋಗಳಲ್ಲಿ ಕೆಲಸ ಮಾಡ್ತೀವಿ ಅಂದರೆ ತಂತ್ರಜ್ಞಾನದ ಅರಿವು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಮೈಕ್ ಆಗಿರ್ಬೋದು ಅಥವಾ ಇತರೆ ಉಪಕರಣಗಳಾಗಿರ್ಬೋದು, ಅವುಗಳನ್ನು ಬಳಸುವಂಥ ಅಟ್ಲೀಸ್ಟು ಒಂದು ಕನಿಷ್ಠ ಜ್ಞಾನ ನಮಗೆ ಇರಬೇಕಾಗತ್ತೆ. ಹಾಗಾಗಿ ಅದನ್ನು ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಯಾವುದನ್ನು ಕಲಿತ್ರೂ ಕೂಡ ಲಾಸ್ ಇಲ್ಲ. ಎಲ್ಲ ವಿಚಾರಗಳನ್ನು ಕಲಿಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಏಕೆಂದರೆ ಆಧುನಿಕ ಜಗತ್ತಿರೋದೇ ತಂತ್ರಜ್ಞಾನದ ಮೇಲೆ ಅನ್ನುವ ಮಟ್ಟಕ್ಕೆ ಇವತ್ತು ಬದಲಾವಣೆಗಳಾಗ್ತಾ ಇರೋದ್ರಿಂದ ನಾವು ಅದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಾವು ಈ ವಿಚಾರವಾಗಿ ಗಮನಿಸಬೇಕಾದಂಥ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸಮೂಹಕ್ಕೆ ಮಾಹಿತಿಗಳನ್ನು ತಿಳಿಸುವಲ್ಲಿ ವಹಿಸಬೇಕಾದಂತಹ ಎಚ್ಚರಿಕೆ ಇದು ಅತಿ ಮುಖ್ಯ. ಆತ್ಮೀಯ ಮಾತುಗಳ ಮೂಲಕ ಆಪ್ತ ಸಲಹೆಗಾರರಂತೆ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಕನ್ನಡ ಭಾಷಾ ಪ್ರಯೋಗದ ವಿವಿಧ ಬಗೆಯ ಅವಕಾಶಗಳನ್ನು ಸೃಷ್ಟಿ ಮಾಡುವ ಕೆಲಸವೂ ಕೂಡ ನಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಇದಿಷ್ಟು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ಈ ಒಂದು ರೇಡಿಯೋ ಮಾಧ್ಯಮದಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಕಲಿಬೇಕಾದಂಥ ಒಂದಿಷ್ಟು ಕೌಶಲ್ಯಗಳ ಬಗ್ಗೆ ಇಲ್ಲಿ ಒಂದು ಮಾಹಿತಿಗಳನ್ನು ನೀಡಲಾಗಿದೆ. ಇಲ್ಲಿ ಒಂದು ಪುಟ್ಟ ಚಟುವಟಿಕೆಯನ್ನು ಕೂಡ ನಿಮಗೆ ಸೂಚನೆಯ ಮೂಲಕ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ನೀವೇ ಒಂದು ತಂಡದ ರಚನೆಯನ್ನು ಮಾಡಿಕೊಂಡು ಒಬ್ಬ ವಿದ್ಯಾರ್ಥಿ ಮಾಹಿತಿಯನ್ನು ಸಂಗ್ರಹ ಮಾಡೋದು, ಮತ್ತೊಬ್ಬ ವಿದ್ಯಾರ್ಥಿ ಟಿಪ್ಪಣಿಯನ್ನು ಸಿದ್ಧಪಡಿಸೋದು, ಮತ್ತೊಬ್ಬರು ಅದರ ಸಮಯ ಪಾಲನೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಯಾರಿ ಮಾಡ್ಕೊಳ್ಳೋದು, ಮತ್ತೊಬ್ಬರು ಒಂದು ಪ್ರೋಗ್ರಾಮನ್ನು ಪ್ರಸ್ತುತಪಡಿಸೋದು ಹೇಗೆ ಅನ್ನೋದಕ್ಕೆ, ಅದನ್ನು ಪ್ರಾರಂಭಿಸೋದು ಹೇಗೆ ಅನ್ನೋದಕ್ಕೆ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟಲ್ಲೇ ಇದೆ, ಅದು ನೀವು ಒಂದು ಸರಿ ಅದನ್ನು ಓದ್ಕೊಳ್ಬಹುದು. ಅಲ್ಲಿ ನಾನು ಅದನ್ನು ಸುಮ್ಮನೆ ಒಂದು 4 ಲೈನನ್ನು ಓದ್ತೀನಿ. ಅದನ್ನು ನೀವು ಮನೆಯಲ್ಲಿ ಮತ್ತೆ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ನಮಸ್ಕಾರ, ಹಾಯ್, ಹಲೋ ಪ್ರಿಯ ಶ್ರೋತೃ ಮಿತ್ರರೇ, ನೀವು ಕೇಳುತ್ತಿದ್ದೀರಿ ಆ ಒಂದು ಯಾವುದೋ ಒಂದು ಚಾನಲ್ನ ಹೆಸರು FM ಅಂತ ಹೇಳಿಕೊಂಡು ನೀವು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಕನ್ನಡದ ಸಂಗೀತದ ಸುಗ್ಗಿಯೊಂದಿಗೆ ನಾನೇ ನಿಮ್ಮ ಜೊತೆ. ನಿಮ್ಮ ಹೆಸರು ಈ ಇಷ್ಟು ಟೀಮನ್ನು ಏನು ಕಟ್ಕೊಂಡಿರ್ತೀರಿ ನೀವು, ಅದರಲ್ಲಿ ಯಾರಾದರೂ ಒಬ್ಬರು ಪ್ರಸ್ತುತಪಡಿಸೋರು ಯಾರು, ಅದರ ಹೆಸರನ್ನು ನಿಮ್ಮ ಹೆಸರನ್ನು ಅಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಇಂದಿನ ಸಂಜೆ ನಮ್ಮ ಜೊತೆಯಲ್ಲಿ ಕೇಳಿ ಮನಸೂರೆಗೊಳ್ಳುವ ಹಾಡುಗಳು, ಕೆಲವೊಂದು ಕಥಾಸಾಲೆಗಳು ಮತ್ತು ನಿಮ್ಮ ಸಂದೇಶಗಳು. ಹಾಗಿದ್ರೆ ತಕ್ಷಣವೇ ನಿಮ್ಮ ಕಾಫಿ ಬಿಸಿ ಮಾಡಿ, ರೇಡಿಯೋ ಗರಂ ಮಾಡಿ, ನಾವಿಂದು ಶುರು ಮಾಡೋಣ ಸಂಗೀತ ಸಂಜೆ. ಸೊ ಈ ರೀತಿಯಾಗಿ ಒಂದು ಮಾದರಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನೀವು ಇನ್ನು ಬೇರೆ ಇದನ್ನು ನೀವು ಮಾಡ್ತಾ ಹೋದರೆ ಗೊತ್ತಿಲ್ಲ ನಿಮಗೆ ಯಾವ ಫ್ಯೂಚರಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮಗೆ ಕೆಲಸ ಸಿಗ್ಬೋದು ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಕೌಶಲ್ಯಗಳನ್ನು ಒಂದು ಪಟ್ಟಿಯನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ನೀವು ಇದನ್ನು ಕಲಿತು ಸಾಮಾಜಿಕವಾಗಿ ಧುಮುಕಬೇಕು ಕ್ಷೇತ್ರಗಳಿಗೆ ಅನ್ನುವ ಕಾರಣಕ್ಕಾಗಿಯೇ ಇಲ್ಲೇ ಕಲಿತ್ಕೊಂಡು ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅನ್ನೋದು ಈ ಒಂದು ರಚನೆ ಒಂದು ಉದ್ದೇಶ ಅಂತಕ್ಕಂಥ, ಈ ಒಂದು ಕೌಶಲ್ಯ ಅನ್ನೋದರ ಉದ್ದೇಶ ಅಂತಕ್ಕಂಥದ್ದು.